ವೀಕ್ಷಕರೇ, T20 ಸರಣಿಯ ಕೊನೆಯ ಪಂದ್ಯವಾಗಿರುವ 5ನೇ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಅಬ್ಬರಿಸುತ್ತಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಶಿವಮ್ ದುಬೆ ಅವರ ದಾಳಿಗೆ ಜಿಂಬಾಬ್ವೆ ತಂಡವು ಧ್ವಂಸವಾಗಿ ಹೋಗಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಶಿವಮ್ ದುಬೆ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಟೀಮ್ ಇಂಡಿಯಾ ತಂಡದ ಹೊಸ ತಂಡವಾಗಿರುವ ಈ ಒಂದು ತಂಡದ ಬಗ್ಗೆ ನಿಮಗೆ ಇರುವಂಥ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ವೀಕ್ಷಕರು, ಜಿಂಬಾಬ್ವೆ ವಿರುದ್ಧದ 5 T20 ಸರಣಿಗಳಲ್ಲಿ ಭಾರತ ತಂಡವು 3 ಪಂದ್ಯವನ್ನು ಗೆದ್ದುಕೊಂಡಿದೆ. ಇನ್ನು ವೀಕ್ಷಕರು, ಇವತ್ತು ಜುಲೈ 14ರಂದು 2 ತಂಡಗಳು ಕೊನೆಯ T20 ಪಂದ್ಯವನ್ನು ಆಡುತ್ತಿವೆ. ಇನ್ನು ಈ ಒಂದು ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ ಅವರ ಪಡೆಯು ನಿಗದಿತ 20 ಓವರ್ಗಳಲ್ಲಿ 167 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ಪರವಾಗಿ ಸಂಜು ಸ್ಯಾಮ್ಸನ್ ಅವರು 58 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರು ರಿಯಾನ್ ಪರಾಗ್ ಅವರು 22 ರನ್ ಸಿಡಿಸಿದ್ದಾರೆ. ಇನ್ನು ವೀಕ್ಷಕರು, ಕೊನೆಯಲ್ಲಿ ಬ್ಯಾಟಿಂಗ್ ಮಾಡಿದ ಶಿವಮ್ ದುಬೆ ಅವರು 26 ರನ್ ಗಳಿಸಿದ್ದು, ಹಾಗೆ ವೀಕ್ಷಕರು ರಿಂಕು ಸಿಂಗ್ ಅವರು ಕೂಡ 11 ರನ್ ಗಳಿಸಿ ಮಿಂಚಿದ್ದಾರೆ. ವೀಕ್ಷಕರು, ಇದರ ಮೂಲಕ ಭಾರತ ತಂಡವು 168 ರನ್ಗಳ ಗುರಿಯನ್ನು ಜಿಂಬಾಬ್ವೆ ತಂಡಕ್ಕೆ ನೀಡಿದೆ. ಇನ್ನು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ 2 ದೊಡ್ಡ ಬದಲಾವಣೆಗಳನ್ನು ಮಾಡಿದ್ದಾರೆ. ಹೌದು ವೀಕ್ಷಕರು, ಮುಖೇಶ್ ಕುಮಾರ್ ಮತ್ತು ರಿಯಾನ್ ಪರಾಗ್ ಅವರು ಮತ್ತೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ.